ಗರ್ಭಕೋಶ ತೆಗ್ಸಿ 22 ವರ್ಷ ಆಯ್ತು. ಓಕೆ. ನನ್ ಗರ್ಭಕೋಶ ತೆಗ್ಸಕ್ ಹೋದಾಗ ಲೇಡಿ ಡಾಕ್ಟರ್ ನಿನ್ ಮದ್ವೆಯಾಗ ಏಜಿ ಗರ್ಭಕೋಶ ತೆಗಿತಿದೀವಲ್ಲೋ ನನಗೆ ಟೆನ್ಷನ್ ಆಗ್ತೈತಿ ಅಂತ ಹೇಳ್ತಿದ್ರು. ಆ ರೂಟ್ ಕಾಸ್ ಅಲ್ಲಿ ಇದೆ. ನಾನು ಇನ್ನೊಂದು root ಕನ್ಫರ್ಮ್ ಮಾಡ್ಕೊಂಡೆ. ನೀವು ಕೆಲವ್ರಿಗೆ 2 ವರ್ಷ 3 ವರ್ಷ ಅಂದ್ರಲ್ಲ, ಅವ್ರಿಗೆ ಅಷ್ಟೊಂದು ಪ್ರಾಬ್ಲಮ್ ಐತೆ ಅಂದ್ರೆ ನನಗೆ 22 ವರ್ಷ ಆಯ್ತು. ನನ್ಗೆ ಇನ್ನೊಂದು ಪ್ರಾಬ್ಲಮ್ ಬಂದು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಮತ್ತೆ ಬ್ರೆಡ್, ಅದಕ್ಕಿನ್ನ ಡೇಂಜರ್ ಯಾವ್ದಿಲ್ಲ. ಬಟ್ ಒಂದೇ ಪೀಸ್ ಆಗ್ಲಿ ನನಗೆ ಬೇಕಿತ್ತು. ನೀವ್ ಹೇಳಿರಲ್ಲ ಕೆಟ್ಟ ಅಭ್ಯಾಸ ಇಷ್ಟ ತಗೊಂಡ್ರು ಪ್ರಾಬ್ಲಮ್, ಇಷ್ಟ ತಗೊಂಡ್ರು ಪ್ರಾಬ್ಲಮ್, ಅದು ಸಮಸ್ಯೆ. ಹಸಿ ಕಾಳೆಲ್ಲ ಬಿಟ್ಬಿಡಿ ಅಂತ ಹೇಳೋರು, ಬಟ್ ನೀವ್ ಅದೇನು ಹೇಳಿಲ್ಲ. ಯಾಕಂದ್ರೆ ಹಸಿ ಅದ್ರಲ್ಲಿ ಸಮಸ್ಯೆ ಇಲ್ಲ. ನಮ್ಮ ದೇಹದಲ್ಲಿ ಅಸಿಡಿಟಿ ಲೆವೆಲ್ ಜಾಸ್ತಿ ಇದೆ. ಅವನ್ನ ಹೈ ಪ್ರೋಟೀನ್ ಇದೆ ಕಾಳುಗಳಲ್ಲಿ, ಹೈ ಪ್ರೋಟೀನ್ ಇದೆ. ಅವನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದು ಡೈಜೆಸ್ಟ್ ಮಾಡ್ಕೊಳೋ ಶಕ್ತಿ ಬಂದ್ರೆ ಸರಿ ಆಗುತ್ತೆ. ಅಲ್ಲಿ ಅಡ್ಮಿಟ್ ಆದಾಗ್ಲೂ ನನ್ಗೆ 56-60 ESR ಬರ್ತಿದ್ದು. ಬಟ್ ನಿಮ್ ಟ್ರೀಟ್ಮೆಂಟ್ ತಗೊಳಕ್ಕಿಂತ ಮುಂಚೆನೆ ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸ್ತಿ. ಈಗ ನೀವ್ ಹೇಳಿದ್ರಲ್ಲ, ಅದು ಫುಡ್ ಎಲ್ಲ ಸ್ವಲ್ಪ ಡಯಟ್ ಮಾಡೋದಕ್ಕೆ 24-25 ESR ಬಂದಿದೆ. ಅದೊಂದು ಸ್ವಲ್ಪ ಅದೇ ಕೆಲವೆಲ್ಲ ಬಿಟ್ಬಿಟ್ಟೆ. ಕಾಫಿ ಟೀ ಅಂತ ಟಚೇ ಮಾಡಿಲ್ಲ ಬಿಡಿ. ಹೈಯೆಸ್ಟ್ ಇನ್ಫ್ಲಮೇಟರಿ ಫುಡ್ ಮೈದಾ. ಬ್ರೆಡ್ ತಿಂದ್ರಲ್ಲ, ಬ್ರೆಡ್ ಅವಾಯ್ಡ್ ಮಾಡಿದ್ರಲ್ಲ, ತಿಂತಿದ್ವು ಸರ್. ಬ್ರೆಡ್ ಅವಾಯ್ಡ್ ಮಾಡಿರೋದ್ರಿಂದ ESR ಕಡಿಮೆ. ಬಟ್ ಬೇಕರಿದು ಗೋಬಿ ಆ ತರದೆಲ್ಲ ಯಾವ್ದು ಬೇಡ, ಸಾಕಲ್ಲ ಮೇಡಮ್. ಹೌದು ಸರ್, ಬ್ರೆಡ್ ಸಾಕಲ್ಲ ಮೇಡಮ್, ಬೇರೆ ನೀರ್ ಬೇಕು. ರಿಫೈಂಡ್ ಆಯಿಲ್ ಹೇಳ್ತಾರೆ, ಡಬಲ್ ರಿಫೈಂಡ್, ಟ್ರಿಪಲ್ ರಿಫೈಂಡ್ ಆಯಿಲ್ ಯೂಸ್ ಮಾಡಿ ಆಟಿಕೊಳ್ಳೋದು ಅಂತ. ಇವಾಗ 50 ವರ್ಷದ ಮುಂಚೆ ಹಾರ್ಟ್ ಸಮಸ್ಯೆಗಳು ಜಾಸ್ತಿ ಇದ್ವು, ಇವಾಗ ಜಾಸ್ತಿ ಇದೆ. ಅವಾಗ ಬೆಣ್ಣೆ ತುಪ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ರ, ರಿಫೈಂಡ್ ಆಯಿಲ್ ಯೂಸ್ ಮಾಡ್ತಾ ಇದ್ರ. ರಿಫೈಂಡ್ ಆಯಿಲ್ ಅವಾಗಿತ್ತ, ಇವಾಗ ತಾನು ರಿಫೈಂಡ್ ಆಯಿಲ್ ಜಾಸ್ತಿ ಆಗಿದೆ. ಇಷ್ಟೇ ಅರ್ಥ ಮಾಡ್ಕೋಬೇಕು ಮೇಡಮ್. ನಮ್ ಫ್ಯಾಮಿಲಿಲೇ ಒಂದ್ 15 ಜನ ಪ್ರಾಬ್ಲಮ್. ನಮ್ ದೊಡ್ಡ ಫ್ಯಾಮಿಲಿ, ನಮ್ದು ಒಂದು 60 ಜನ ಒಂದೇ ಏರಿಯಾದಲ್ಲಿ ಒಂದೇ ಕಡೆ ಇದೀವಿ, ಹಾಸನಲ್ಲಿ. ಎಲ್ಲ ಅವ್ರು ಹೇಳೋದು, ನೀನ್ ಎಲ್ಲಾ ಕಡೆ ಸುತ್ತಿದೀಯಾ, ನಿನ್ಗೆ ಏನು ಸರಿ ಹೋಗಲ್ಲ, ಸುಮ್ನೆ ನಿನ್ ನಂಬಿಕೆ, ನೀನ್ ಸರಿ ಹೋದ್ರೆ ನಾವು ಬರ್ತೀವಿ, ನೀನ್ ಸರಿ ಹೋದ್ರೆ ನಾವು ಬರ್ತೀವಿ. ಎಲ್ಲಿಂದ ಬಂದ್ರಿ? ಹಾಸನಿಂದ ಸರ್. ಸಮಸ್ಯೆ ಇತ್ತು ಸರ್ ನನಗೆ ನನ್ನ ಗರ್ಭಕೋಶ ತೆಗ್ಸಿ 22 ವರ್ಷ ಆಯ್ತು. ನನ್ ಗರ್ಭಕೋಶ ತೆಗ್ಸಕ್ ಹೋದಾಗ ಲೇಡಿ ಡಾಕ್ಟರ್ ನಿನ್ ಮದ್ವೆಯಾಗ ಏಜಿ ಗರ್ಭಕೋಶ ತೆಗಿತಿದೀವಲ್ಲೋ ನನಗೆ ಟೆನ್ಷನ್ ಆಗ್ತೈತಿ ಅಂತ ಹೇಳ್ತಿದ್ರು. ನಾನು ವಿಧಿ ಇರ್ಲಿಲ್ಲ, ತೆಗಿಸ್ಲೇಬೇಕಿತ್ತು. ಗರ್ಭಕೋಶ ಹೊರಗೆ ಬಂದ್ಬಿಟ್ಟು ಇನ್ಫೆಕ್ಷನ್ ಆಗೋದು ಸಿಕ್ಕಾಬಿಟ್ಟೆ. ಸ್ವಲ್ಪ ದಿವಸಕ್ಕೆ ನಂಗೆ ನೋವು ಶುರುವಾಯ್ತು. ಅಲ್ಲೆಲ್ಲಾ ಕಡೆ ತೋರಿಸಿದ್ರು ಬರೀ ಇಂಜೆಕ್ಷನ್, ನೋವಿಂದು. ಅದು ತಡಿಯಕ್ಕಾಗ್ಲಿಲ್ಲ ಅಂದ್ರೆ ಏನ್ ಮಾಡೋದು, ಸ್ಟೆರಾಯ್ಡ್ ಕೊಡೋದು. ಅದು ಕೊಟ್ಟಾಗ 4 ದಿವಸ ಕಡಿಮೆ ಆಗಿರೋದು, ಮತ್ತೆ ಅದೇ ತರ ಆಗೋದು, ಕಡಿಮೆನೇ ಆಗಿರ್ಲಿಲ್ಲ. ನಾನು ಅದು ನಿಮ್ಮ ಯೂಟ್ಯೂಬಲ್ಲಿ ನೋಡಿ ಟ್ರೈ ಬಿಡುತ್ತಾ, ಅದು ಗೊತ್ತಿಲ್ಲ, ಟ್ರೈ ಮಾಡೋಣ ಅಂತ. ಸುಮ್ಮನಿರಕ್ಕೂ ಆಗಲ್ವಲ್ಲ ಅನ್ಕೊಂಡು ಈ ಸಲ ಬಂದಿದ್ದು. ಇದಕ್ಕೆ ಬಂದಿದ್ದು ಫಸ್ಟ್ ಟೈಮ್ ಬಂದು ಸುಮ್ಮನೆ ಕೇಳ್ಕೊಂಡು ಹೋಗಿ. ಸ್ವಲ್ಪ ಬರೀ ಉರಿ ಕಡಿಮೆ ಆಗಿದೆ, ನೋವೆಲ್ಲ ಮಾತ್ರ ಇನ್ನೂ ಹಂಗೆ ಇತ್ತು. ಮಲಗಿದ ಎದ್ದಾಗಂತೂ 2 ಹೆಜ್ಜೆ ಇಡಕ್ಕಾಗಲ್ಲ. ಇವಾಗ ನಾವೇನ್ ಮಾಡ್ಬೇಕನ್ನ ನಿಧಾನಕ್ಕೆ ರೀಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ರೀಕರೆಕ್ಷನ್, ರೀಜನರೇಷನ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಹಾರ್ಮೋನ್ಸ್ ನಾರ್ಮಲ್ ಆಗಬೇಕು ದೇಹದಲ್ಲಿ. ಹಾರ್ಮೋನ್ಸ್ ಮಾಡೋದಕ್ಕೆ ಐಯೋಡಿನ್ ಡ್ರಾಪ್ಸು, ಮತ್ತೆ ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ಸಪ್ಲಿಮೆಂಟೇಷನ್ಸ್, ಮತ್ತೆ ಹೈ ಪ್ರೋಟೀನ್ ಡಯಟ್ ಅದೆಲ್ಲ ಕೊಡ್ತೀನಿ. ಅದೇ ತರ ಫಾಲೋ ಮಾಡ್ತಾ ಹೋಗಿ. ಮುಖ್ಯವಾಗಿ ನಮ್ಮ ಹಾರ್ಮೋನ್ ನ ಡ್ಯಾಮೇಜ್ ಮಾಡೋದು ಬಂದು ಸಕ್ಕರೆ ಮತ್ತೆ ರಿಫೈಂಡ್ ಆಯಿಲ್. ಸರ್ ನಾನು ನಿಮ್ಗೆ ಸರ್ ನಾವು ಕೊಬ್ಬರಿ ಎಣ್ಣೆನ ಬರೋಕೆ ಶುರು ಮಾಡಿ 8 ವರ್ಷ ಆಯ್ತು. ಹೇಳ್ತಿರೋದು ಓವರಾಲ್ ಒಂದು ಅಂಶದಿಂದಾನೇ ಇದಾಗತ್ತೆ ಅಂತಲ್ಲ. ಇದು ಹೆಂಗ ಕಾಂಪಿಟೇಷನ್. ಎಕ್ಸಾಂಪಲ್, ಒಬ್ರು ಟೀ ಕುಡಿತಾರೆ, ಆ ಟೀ ನಲ್ಲಿ 3 ಡೇಂಜರ್. ಯಾವ್ದು? ಹಾಲ್ ಡೇಂಜರ್, ಯಾಕಂದ್ರೆ ಅದು ವಯಸ್ಸಾಗಿರೋ ಡೇಂಜರ್, ಅದು ಕಂಪಲ್ಸರಿ. ಮತ್ತೆ ಸಕ್ಕರೆ ಅಥವಾ ಬೆಲ್ಲ 2 ಆಗ್ತಾರೆ, 2 ಕೂಡ ಫ್ರಕ್ಟೋಸ್, ಅದು ಡೇಂಜರ್. ಆ ಟೀ ಪುಡಿ ಮತ್ತೆ ಕಾಫಿ ಪುಡಿ, ಅದರಲ್ಲಿ ತುಂಬಾ ಸಮಸ್ಯೆಗಳು. ಮೆಗ್ನೀಷಿಯಂ ಕಮ್ಮಿ ಆಗೋದು ದೇಹದಲ್ಲಿ, ಮತ್ತೆ ಅಸಿಡಿಕ್ ಮಾಡದ್ಬಿಟ್ಟು ಅದೆಲ್ಲ. ಸೊ 3 ಡಯಟ್ ಮಿಕ್ಸ್ ಆಗಿರ್ತಕ್ಕಂಥ ಸಮ್ಮಿಲನ ಬಂದು ಟೀ ಕಾಫಿ. ಅದೇ ತರನೇ ನಿಮ್ದು ಇವಾಗ ರಿಫೈಂಡ್ ಆಯಿಲ್ ಯೂಸ್ ಮಾಡಿಲ್ಲ, ನೀವು ಸ್ಯಾಚುರೇಟೆಡ್ ಫ್ಯಾಟ್ ಯೂಸ್ ಮಾಡಿಲ್ಲ, ಅದರಿಂದ ಆಗ ಬೆನಿಫಿಟ್ ಆಗಿರುತ್ತೆ. ಬಟ್ ಏನೋ ಒಂದು 10 ಐಟಮ್ಸ್ ನಾವು ಅವಾಯ್ಡ್ ಮಾಡ್ಬೇಕಂತೀವ, ಅದ್ರಾಗ ಯಾವ್ದಾರು ಒಂದು ಬಾಡಿಗೆ ಹೋಗ್ತಾನೆ ಇರುತ್ತೆ. ಅದೆಲ್ಲ ನೀವು ಕರೆಕ್ಟಾಗಿ ತಗೊಂಡಿದ್ರು ಕೂಡ ಇಸ್ಟ್ರೆಕ್ಟಮಿ ಆಗಿದೆಯಪ್ಪ, ಆ ಇಸ್ಟ್ರೆಕ್ಟಮಿ ಆಗಿರೋದೇನೆ ಒಂದು ಮೇಜರ್ ವಿಷಯ ಅದು. ಸೊ ಅದನ್ನು ಕೂಡ ಅದನ್ನು ಸರಿ ಮಾಡೋದಕ್ಕೆ ಸಪೋರ್ಟ್ಫುಲ್ ಆಗಿ ಇವತ್ತೇನೋ ಮೆಡಿಕೇಶನ್ಸ್ ಡಯಟ್ನ ಕರೆಕ್ಟಾಗಿ ಫಾಲೋ ಮಾಡಿ. ಮತ್ತೆ ಅದು ಏನು ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಕರೆಕ್ಷನ್ ಮಾಡೋದಕ್ಕೆ ನಾನು IV ಡ್ರಿಪ್ ಕೊಡ್ತಾ ಹೋಗ್ತೀನಿ. ಸ್ವಲ್ಪ ರಿಪೀಟೆಡ್ ಆಗಿ ಮಲ್ಟಿವಿಟಮಿನ್ ಇತ್ತು ಸರ್. ಬೆಳಗ್ಗೆ ಎದ್ದ ತಕ್ಷಣ ಕಾಫಿನಾಗ್ಲಿ ಟೀ ಕುಡಿತಿರ್ಲಿಲ್ಲ, ಕಾಫಿ ಅಥವಾ ಹಾಲು, ಅದು 1 ಪೀಸ್ ಬ್ರೆಡ್ ಬೇಕಿತ್ತು, ಇಲ್ಲ 1 ಬಿಸ್ಕೆಟ್. ಅದಿಲ್ಲದೆ ನಾವು ಡೋರೇ ತೆಗಿತಿರ್ಲಿಲ್ಲ. ಈಗ ನಿಮ್ದು ವಿಡಿಯೋ ನೋಡಿದ್ಮೇಲೆ ನಾನು ಇಲ್ಲಿ ಬರೋಷ್ಟೊಳಗೆ ಬಿಟ್ಟು 3 ತಿಂಗಳು ಆಗಿತ್ತು. ಬಿಟ್ಟೆ 3 ತಿಂಗಳಾಗಿತ್ತು ಕಾಫಿ ಟೀ. ನೀವೇನ್ ತಿನ್ಬೇಡಿ ಅಂತ ಹೇಳ್ತಿದ್ರೆ ಅದೆಲ್ಲ ಬಿಟ್ಟೆ ನನ್ 3 ತಿಂಗಳು ಕಂಪ್ಲೀಟ್ ಆಗಿತ್ತು.
ಅದಾದ್ಮೇಲೆ ಅದೇ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಉರಿ ನೋಡೋಣ. ಅದೇ ಆಗಿದೆ. ನಮಗೆ ಹೆಂಗ್ ಗೊತ್ತಾ, ಇಷ್ಟಕ್ಕೆ ಆಗಿರ್ತಕ್ಕಂಥ ಹೆಣ್ಮಕ್ಳಿಗೆ 5% ರಿಸಲ್ಟ್ ಬಂದ್ರೆ ಸಾಕು ಒಂದು ದಿವಸಕ್ಕೆ ಅಷ್ಟೇ. ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾ ಮಲಿಕೊಂಡ್ರು ಹೌದು. ಹಿಂಗ್ ಮಲಿಕೊಂಡ್ರೆ ಈ ಪೋರ್ಷನ್ ಹಿಂಗ್ ಮಲಿಕೊಂಡ್ರೆ ನೀ ಕರೆಕ್ಟ್ ಆಗಿ ಹೇಳಿದ್ರಿ. ನಾವು ಪೇಷಂಟ್ಸ್ ಗಳಿಗೆ ಹೇಳ್ತೀವಲ್ಲ, ಈಗ ಬೈಕಲ್ಲಿ ಓಡಾಡೋರು ಕಾರಲ್ಲಿ ಓಡಾಡಿದ್ರೆ ನೋವು ಕಡಿಮೆ ಆಗುತ್ತೆ ಅಂತಾರೆ, ಅದು ದೊಡ್ಡ ಮಿಥ್ಯ. ಆಮೇಲೆ ಬೆಲ್ಟ್ ಹಾಕೊಂಡ್ರೆ ನೋವು ಕಡಿಮೆ ಆಗುತ್ತೆ ಅಂತಾರೆ, ಬೆಲ್ಟ್ ಹಾಕೊಳ್ಳೋದು ಇದಲ್ಲ. ಆಮೇಲೆ ಹಾಸಿಗೆ ತುಂಬಾ ಮೆತ್ತಗಿರೋದು ಅಥವಾ ತುಂಬಾ ಹಾರ್ಡ್ ಆಗಿರೋದು ಅದನ್ನೂ ಅಷ್ಟು ಸಮಸ್ಯೆ ಅಲ್ಲ. ನಮ್ಮ ದೇಹದ ಒಳಗಡೆ ಎಷ್ಟು ಸ್ಟ್ರೆಂತ್ ಇದೆ, ಬೋನ್ಸ್ ಎಷ್ಟು ಗಟ್ಟಿದೆ ಅನ್ನೋದ್ರ ಮೇಲೆ. ಈಗ ಯೂಶಲಿ ಚಾಪೆ ಮೇಲೆ ಮಲ್ಕೊಂಡ್ರಿಗೆ ಮೆತ್ತಗಿರೋ ಹಾಸಿಗೆ ತಗೊಳ್ಳಿ, ಆರ್ಥೋಪೆಡಿಕ್ ಮ್ಯಾಟ್ರೆಸ್ ತಗೊಳ್ಳಿ ಅಂತ ಹೇಳ್ತಾರೆ. ಆರ್ಥೋಪೆಡಿಕ್ ಮ್ಯಾಟ್ರೆಸ್ ತಗೊಂಡು ನೋವು ಕಡಿಮೆ ಆಗ್ಬೇಕಲ್ವಾ? ಇವಾಗ ನಿಮಗೆ ಚೆನ್ನಾಗಿರೋ ಮೆತ್ಕಿರೋದೆ ಹಾರ್ಡ್ಲಿ ಅದು ಕಾಸ್ಟ್ ನೋಡ್ರಿ more than 5,000 to 10,000 rupees ಮೇಲೆ ಇರುತ್ತೆ ಮ್ಯಾಟ್ರೆಸ್. ಸರ್ ಅದು ಯಾವ್ದೋ ಒಂದು ಮ್ಯಾಟ್ ಮೇಲೆ ಮಲಿಕೊಂಡ್ರೆ ಸುಮ್ಮನೆ ಬೆವರ್ತೀವಿ ಅಷ್ಟೇ, ಅದು 90,000 ರೂಪಾಯಿ ಸರ್ ಅದು ಮ್ಯಾಟ್. ಅದನ್ನೂ ತಗೊಂಡಿದ್ವಿ, ಅದು ಏನು ಯೂಸ್ ಆಗ್ಲಿಲ್ಲ. ಆಯುರ್ವೇದಿಕ್ಕಿಗೆ ಹೋಗಿ 15 ದಿವಸ ಅಡ್ಮಿಟ್ ಆಗ್ತೀವಿ. ಅಲ್ಲಿ ಅಡ್ಮಿಟ್ ಆದಾಗಲೂ ನನ್ಗೆ 56-60 ESR ಬರ್ತಿದ್ದು. ಬಟ್ ನಿಮ್ ಟ್ರೀಟ್ಮೆಂಟ್ ತಗೊಳಕ್ಕಿಂತ ಮುಂಚೆನೆ ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಈಗ ನೀವು ಹೇಳಿದ್ರಲ್ಲ, ಅದು ಫುಡ್ ಎಲ್ಲ ಸ್ವಲ್ಪ ಡಯಟ್ ಮಾಡೋದಕ್ಕೆ 24-25 ESR ಬಂದಿದೆ. ಅದೊಂದು ಸ್ವಲ್ಪ ಬಂದಿದೆ. ಅದೇ ಕೆಲವೆಲ್ಲ ಬಿಟ್ಬಿಟ್ಟೆ, ಕಾಫಿ ಟೀ ಅಂತ ಟಚ್ ಮಾಡಿಲ್ಲ ಬಿಡಿ. ಹೈಯೆಸ್ಟ್ ಇನ್ಫ್ಲಮೇಟರಿ ಫುಡ್ ಮೈದಾ. ಬ್ರೆಡ್ ತಿಂದ್ರಲ್ಲ, ಬ್ರೆಡ್ ಅವಾಯ್ಡ್ ಮಾಡಿದ್ರಲ್ಲ, ತಿಂತಿದ್ವು ಸರ್. ಬ್ರೆಡ್ ಅವಾಯ್ಡ್ ಮಾಡಿರೋದ್ರಿಂದ ESR ಕಡಿಮೆ. ಬಟ್ ಬೇಕರಿದು ಗೋಬಿ ಆ ತರದೆಲ್ಲ ಯಾವ್ದು ಬೇಡ, ಸಾಕಲ್ಲ ಮೇಡಮ್. ಹೌದು ಸರ್, ಬ್ರೆಡ್ಡೇ ಸಾಕಲ್ಲ ಮೇಡಮ್, ಬೇರೆ ಏನ್ ಬೇಕು? ಬ್ರೆಡ್ ಸಾಕು. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಹಾಲ್ ಹೊಟ್ಟೆ ಕಾಫಿ ಹೋಗ್ಬಿಡುತ್ತಲ್ವಾ, ಅದೇನು ಕಂಟ್ರೋಲ್. ಆಯುರ್ವೇದಿಕ್ ಅಲ್ಲೆಲ್ಲ ಹೋದ್ರೆ ಹಾಲ್ ಕುಡಿದ್ರೆ ಬೋನ್ ಸ್ಟ್ರೆಂತ್ ಆಗ್ಬೇಕು ಅಂತಾರಲ್ಲ ಸರ್, ಮತ್ತೆ ಏನ್ ನಂಬೇಕು ಏನ್ ನಂಬರ್? ಏನ್ ಗೊತ್ತಾ ಮೇಡಮ್, ಆಯುರ್ವೇದಿಕ್ ಸೈನ್ಸು ಒರಿಜಿನಲ್ ಸೈನ್ಸೇ ಅದು. ಬಟ್ ನಾವೇನ್ ಮಾಡಿದ್ವಿ, ನಮ್ಮಲ್ಲೂ ಕೂಡ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡ್ತೀವಿ, 20% ಇಂಟಿಗ್ರೇಟ್ ಮಾಡ್ತೀವಿ ನಾವು. ಬಟ್ ಹಾಲಿಗೆ ಮಿಕ್ಸ್ಡ್ ಒಪಿನಿಯನ್ ಇದೆ. ಬಟ್ 99% ಡೇಂಜರ್ ಹಾಲು. ಎರಡು ರೀತಿ. ಒಂದು ಅದು ಇವಾಗ A1 ಲೈಕ್ ಕೆಸಿನ್ ಪ್ರೋಟೀನ್ A1 ಮಿಲ್ಕ್ ಡೇಂಜರ್. A2 ಮಿಲ್ಕ್ ತಗೊಂಡ್ರು ಕೂಡ, ನಾಟಿ ಹಸು ಅಥವಾ ಎಮ್ಮೆ ಅದ್ರದ್ದು A2 ಮಿಲ್ಕ್ ಏನು ಯೂಸ್ ಮಾಡಿದ್ರೆ ನ್ಯಾಚುರಲ್ ಆಗಿರ್ತಕ್ಕಂಥದ್ದು, ಅದನ್ನ ಡೈಜೆಸ್ಟ್ ಮಾಡೋದಕ್ಕೆ ದೇಹದಲ್ಲಿ, ಮನುಷ್ಯನ ದೇಹದಲ್ಲಿ ಹಾರ್ಮೋನ್ಸ್ ಇರುತ್ತಲ್ಲ, ಹಾರ್ಮೋನ್ಸ್ ಎಂಜೈಮ್ಸ್ ಇರುತ್ತಲ್ಲ, ಎಂಜೈಮ್ಸ್ ಆಲ್ರೆಡಿ ಡ್ಯಾಮೇಜ್ ಆಗಿರುತ್ತೆ, ಲೈಕ್ ರಿಸ್ಟ್ರಿಕ್ಟ್ ಆಗಿರುತ್ತೆ. ಒಂದು 5 ವರ್ಷದವರೆಗೂ ಎಂಜೈಮ್ ಇರುತ್ತೆ. ಮಗು ಒಂದು ದೊಡ್ಡದು ಬೆಳೆದು ಇದು ಮಾಡುತ್ತೆ, ತಾಯಿ ಹಾಲು ಡೈಜೆಸ್ಟ್ ಮಾಡ್ತಾರೆ. ಆಮೇಲೆ ತಾಯಿಗೂ ಹಾಲು ಸ್ಟಾಪ್ ಆಗುತ್ತೆ, ಮಗುನು ಸ್ವಲ್ಪ ದೊಡ್ಡದಾಗುತ್ತೆ, ಯಾಕಂದ್ರೆ ಸ್ವಲ್ಪ ಹೊರಗಡೆ ಇರ್ತಕ್ಕಂಥ ಅನ್ನ ಮುದ್ದೆ ಎಲ್ಲ ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಹಂಗಾಗಿ ಹಿಂಗಿರುವಾಗ ಅದು ಎಂಜೈಮ್ಸ್ ಎಲ್ಲ ಹೋಗಿರುತ್ತೆ. ಆಲ್ರೆಡಿ ನಾವು ಆ ಮಿಲ್ಕ್ ನ ತಗೊಂಡ್ರೆ ನಮ್ಮ ದೇಹಕ್ಕೆ ಏನಾಗುತ್ತೆ, ಅದು ಡ್ಯಾಮೇಜ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಒಳಗಡೆ ಗಟ್ನ ಡ್ಯಾಮೇಜ್ ಮಾಡುತ್ತೆ. ನಮಗೆ ಅದು ಸಿಂಪ್ಟಮ್ಸ್ ಕಾಣದೇ ಇರಬಹುದು, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಥವಾ ಬ್ಲೋಟಿಂಗ್ ಆಗದೆ ಇರಬಹುದು, ಬಟ್ ಒಳಗಡೆ ಅದು ಮೈಕ್ರೋ ಲೆವೆಲ್ ಡ್ಯಾಮೇಜ್ ಮಾಡುತ್ತೆ. ಒಂದು. ಇನ್ನೊಂದು, ಈ ಹಾಲಿಂದ ಬಂದಿರತಕ್ಕಂತ ಬೆಣ್ಣೆ, ತುಪ್ಪ ಅವು ನಿಮ್ಗೆ ಶ್ರೇಷ್ಠ. ಯಾಕಂದ್ರೆ ಲ್ಯಾಕ್ಟೋಸ್ ಕನ್ವರ್ಟ್ ಆಗ್ಬಿಡುತ್ತೆ ಮೊಸರು ಮಾಡಿದ್ಮೇಲೆ. ಸೊ ಅದು ಶ್ರೇಷ್ಠ, ಅದನ್ನ ತಗೊಳ್ಳಿ. ಮೊಸರು ತಿನ್ಬಹುದಾ? ಮೊಸರು ತಿನ್ಬಹುದು, ಆಸ್ ಎ ಸಪರೇಟ್ ಮೀಲ್ ಅಲ್ಲಿ ತಗೊಳ್ಳಿ. ಅಂದ್ರೆ ನಾವು ಅನ್ನ ಜೊತೆ ತಿನ್ಬಾರ್ದು ಮೊಸರು. ಆಸ್ ಎ ಸಪರೇಟ್ ಮೀಲ್ ಅಲ್ಲಿ. ನೋಡಿ, ಅದೇ ಕೆಟ್ಟ ಅಭ್ಯಾಸ. ಸಪರೇಟ್ ತಿನ್ನಕ್ ಇಷ್ಟ ಆಗಲ್ಲ, ಅನ್ನೋ ಜೊತೆ ತಿಂದ್ರೆ ಮಾತ್ರ ಸಮಾಧಾನ. ಮಜ್ಜಿಗೆ ಅನ್ನ ತಿನ್ಬಹುದಾ? ಮಜ್ಜಿಗೆ ಅನ್ನ ಖಂಡಿತವಾಗ್ಲೂ ತಿನ್ಬಹುದು. ಮಜ್ಜಿಗೆ ಅನ್ನ ತಿನ್ಬಹುದು, ಬೆಣ್ಣೆ ತುಪ್ಪ ತಿನ್ಬಹುದು. ಬೆಣ್ಣೆ ತುಪ್ಪ ಚೆನ್ನಾಗೇ ತಿನ್ನಿ. ಆಯುರ್ವೇದದಲ್ಲಿ ನೀವ್ ಹೇಳಿದ್ರೆ, ನಿಮ್ ಪ್ರಶ್ನೆ ಕೇಳಿದ್ರಲ್ಲ, ಆಯುರ್ವೇದದಲ್ಲಿ ಹಿಂಗ್ ಹೇಳ್ತಾರೆ ಹಿಂಗಂತ. ಅದಕ್ಕೆ ಆಯುರ್ವೇದದಲ್ಲಿ ಹೇಳ್ತಕ್ಕಂತ ಮಿಲ್ಕ್ ಅದನ್ನ ತಗೊಂಡು ಅಭ್ಯಾಸ ಮಾಡ್ಕೊಂಡು ಬಾಡಿನ ಹಾಳು ಮಾಡ್ಕೊಳಕ್ಕಿಂತ ಆಯುರ್ವೇದದಲ್ಲಿ ಇನ್ನೊಂದು ಹೇಳ್ತಾರೆ, ಶ್ರೇಷ್ಠ ತುಪ್ಪ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಅದನ್ನ ಹಿಡಿದ್ಬಿಡೋಣ ನಾವು. ಅದನ್ನ ಹಿಡಿದ್ಬಿಟ್ಟು ತುಪ್ಪ ಬೆಣ್ಣೆ ಚೆನ್ನಾಗಿ ತಿನ್ನಿ. ಅದರಿಂದ ಆಕ್ಚುಲಿ ನಿಮ್ಗೆ ಜಾಸ್ತಿನೇ ಬೇಕು. ಮೈಯಲ್ಲಿ ಜಿಡ್ಡಿನಂಶ ಜಾಸ್ತಿ ಇದ್ದು ಅಷ್ಟು ನಿಮ್ಮ ಹಾರ್ಮೋನ್ಸ್ ಜಾಸ್ತಿ ಆಗಕ್ ಚಾನ್ಸೇ ಇಲ್ಲ. ಎಕ್ಸಾಂಪಲ್ ಇವಾಗ ರಿಪೋರ್ಟ್ ಬಂದಿದೆ, ಎಷ್ಟು ಬಂದಿದೆ ನೋಡ್ತೀವಿ. ಹಾರ್ಟ್ ಪೇಷಂಟ್ ಗೆ ತುಪ್ಪ ಕೊಡಬಾರ್ದು ಅಂತ ಹೇಳ್ತಾರಲ್ವಾ? ಹಾರ್ಟ್ ಪೇಷಂಟ್ ಏನ್ ಕೊಡೋದಾದ್ರೆ ತುಪ್ಪ ಮತ್ತೆ ಅದೇ ಏನ್ ಕೊಡೋದಾದ್ರೆ ಒಗ್ಗರಣೆ ಹಾಕ್ತಿರಲ್ಲ, ಏನ್ ಹಾಕ್ತೀವಿ? ಯಾವ ಎಣ್ಣೆ ಹಾಕ್ತೀವಿ? ಅಲ್ಲ, ಕೊಬ್ಬರಿ ಎಣ್ಣೆ ಹಾಕೊಳ್ಳಿ. ಕೊಬ್ಬರಿ ಎಣ್ಣೆ ಬಂದು ಸ್ಯಾಚುರೇಟೆಡ್ ಫ್ಯಾಟ್, ತುಪ್ಪನೂ ಸ್ಯಾಚುರೇಟೆಡ್ ಫ್ಯಾಟ್, ಬೆಣ್ಣೆನೇ ಸ್ಯಾಚುರೇಟೆಡ್ ಫ್ಯಾಟ್. ರಿಫೈಂಡ್ ಆಯಿಲ್ ಹೇಳ್ತಾರೆ, ಡಬಲ್ ರಿಫೈಂಡ್, ಟ್ರಿಪಲ್ ರಿಫೈಂಡ್ ಆಯಿಲ್ ಯೂಸ್ ಮಾಡಿ ಆರ್ಟ್ ಒಳ್ಳೇದು ಅಂತ. ಇವಾಗ 50 ವರ್ಷದ ಮುಂಚೆ ಆರ್ಟ್ ಸಮಸ್ಯೆಗಳು ಜಾಸ್ತಿ ಇದ್ವಾ? ಇವಾಗ ಜಾಸ್ತಿ ಇದೆ. ಅವಾಗ ಬೆಣ್ಣೆ ತುಪ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ರ, ರಿಫೈಂಡ್ ಆಯಿಲ್ ಯೂಸ್ ಮಾಡ್ತಾ ಇದ್ರ? ರಿಫೈಂಡ್ ಆಯಿಲ್ ಅವಾಗಿತ್ತ, ಇವಾಗ ತಾನು ರಿಫೈಂಡ್ ಆಯಿಲ್ ಜಾಸ್ತಿ ಆಗಿದೆ. ಇಷ್ಟೇ ಅರ್ಥ ಮಾಡ್ಕೋಬೇಕು ಮೇಡಮ್. ಆಕ್ಚುಲಿ ರಿಫೈಂಡ್ ಆಯಿಲ್ ಅಂದ್ರೆ ನಾವು ನಾವೇ ಗಾಣದಿಂದ ತೆಗೆಸ್ಕೊಂಡ್ರೆ ಅದು ಬೇಡ. ಏನಂದ್ರೆ ನಮ್ಗೆ ಆ ಕೆಮಿಕಲ್ ಕಾಂಪೋಸಿಷನ್ ಮುಖ್ಯ. ಸನ್ಫ್ಲವರ್ ಪ್ಲಸ್ ಇವೆಲ್ಲ ಗ್ರೌಂಡ್ನಟ್ ಆಯಿಲ್ ಎಲ್ಲ ಬರುತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸ್ಯಾಚುರೇಟೆಡ್ ಫ್ಯಾಟ್, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಬೆಣ್ಣೆ, ತುಪ್ಪ ಇವನ್ನ ನಾವು ಯೂಸ್ ಮಾಡೋದು. ಎಳ್ಳು ಅಂದ್ರೆ ಯಾವ ಎಳ್ಳು ಸರ್? ಕರಿ ಎಳ್ಳು. ಅದೇ ಇದು ಬ್ಲಾಕ್ ಬರುತ್ತಲ್ಲ ಸರ್, ಅದನ್ನ ನಾನು ರಾತ್ರಿ ಹೊತ್ತು ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ, ಕುಡಿಬಹುದಾ? ಎಳ್ಳು ಮತ್ತೆ ಇದು ದ್ರಾಕ್ಷಿ, ಬಾದಾಮಿ, ದ್ರಾಕ್ಷಿ ಬೇಡ, ಡ್ರೈ ನಟ್ಸ್ ತಗೊಳ್ಳಿ, ಡ್ರೈ ಫ್ರೂಟ್ಸ್ ಬೇಡ.
ಹೌದಾ ಡ್ರೈ ನಟ್ಸ್ ಸೀಡ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಶೇಕ್ ಮಾಡ್ಕೊಂಡ್ಬಿಟ್ಟು ಕಡಲೆ ಬೀಜ ಎಸ್ ಶೇಕ್ ಮಾಡ್ಕೊಂಡು ಕಡಲೆ ಬೀಜನು ಎಸ್ ಖಂಡಿತ ನೆನೆ ಹಾಕೊಂಡ್ಬಿಟ್ಟು ನಾನು ಸ್ವಲ್ಪ ಪ್ರೋಟೋಕಾಲ್ ಚೇಂಜ್ ಮಾಡ್ಕೊಡ್ತೀನಿ ಇವತ್ತು. ನೀವು ಮಾರ್ನಿಂಗ್ ತಗೊಳಕ್ಕಿಂತ ಮಾರ್ನಿಂಗ್ ಜ್ಯೂಸ್ಗಳು ಹೇಳ್ಬಿಟ್ಟು ಕೊಬ್ಬರಿನೇ ಕುಡಿಸ್ಬಿಟ್ಟು ಮಧ್ಯಾಹ್ನ ಕಾರ್ಬ್ಸ್ ಹೇಳ್ಬಿಟ್ಟು ನೈಟ್ ಹೇಳ್ತೀನಿ ಸಾಯಂಕಾಲ 7 ಗಂಟೆಗೆ ಡಿನ್ನರ್ ತರ ತಗೊಳ್ಳಿ. ಆ ತರ ಮಾಡಿ. ಸೊ ಕರೆಕ್ಟ್ ಪ್ರೋಟೋಕಾಲ್ ಸ್ಟಾರ್ಟ್ ಮಾಡ್ಕೊಡ್ತೀನಿ. ನೀವು ಅಷ್ಟು ದಿನ ನಂಬಿಕೆಯಿಂದ ಬಂದಿದ್ದೀರಾ. ನಂಬಿಕೆ ಇಲ್ಲ, ನಾನು ಅದು ಎಷ್ಟು ಜನ ಕೇಳಿದಿನ ಈಗ ನನಗೆ ಮಾಡ್ತಿರೋ ವಿಡಿಯೋ ನನಗೆ ಬೇಕು, ನಾನು ಬೇರೆ ನಮ್ ಫ್ಯಾಮಿಲಿಲೇ ಒಂದ್ 15 ಜನ ಪ್ರಾಬ್ಲಮ್. ನಮ್ ದೊಡ್ಡ ಫ್ಯಾಮಿಲಿ, ನಮ್ದು ಒಂದ್ 60 ಜನ ಒಂದೇ ಏರಿಯಾದಲ್ಲಿ ಒಂದೇ ಕಡೆ ಇದೀವಿ ಹಾಸನಲ್ಲಿ. ಎಲ್ಲ ಅವ್ರು ಹೇಳೋದು ನೀನ್ ಎಲ್ಲಾ ಕಡೆ ಸುತ್ತಿದೀಯಾ, ನಿನ್ಗೆ ಏನು ಸರಿ ಹೋಗಲ್ಲ, ಸುಮ್ನೆ ನಿನ್ ನಂಬಿಕೆ, ನೀನ್ ಸರಿ ಹೋದ್ರೆ ನಾವ್ ಬರ್ತೀವಿ, ನೀನ್ ಸರಿ ಹೋದ್ರೆ ನಾವ್ ಬರ್ತೀವಿ ಅಂತ. ಕರೆಕ್ಟ್. ಸಿ ಏನಾಗುತ್ತೆ ಅಂತಂದ್ರೆ ವೈಜ್ಞಾನಿಕವಾಗಿ ಎಲ್ಲರೂ ಟ್ರೀಟ್ಮೆಂಟ್ ಕೂಡ ಟ್ರೈ ಮಾಡಿದ್ದಾರೆ. ಪ್ರಾಬ್ಲಮ್ ಒಂದು ರೂಟ್ ಕಾಸ್ ಅಡ್ರೆಸ್ ಹೇಳೋದು 22 ವರ್ಷ ಆಯ್ತಲ್ವ ನಿಮ್ಗೆ, ಅದು ಗರ್ಭಕೋಶ ತಗ್ಸಿ ಆ ರೂಟ್ ಕಾಸ್ ಅಲ್ಲಿ ಇದೆ. ಮಾಡ್ಕೊಂಡೆ ನೀವು ಕೆಲವ್ರಿಗೆ 2 ವರ್ಷ 3 ವರ್ಷ ಅಂದ್ರಲ್ಲ, ಅವ್ರಿಗೆ ಅಷ್ಟೊಂದು ಪ್ರಾಬ್ಲಮ್ ಐತೆ ಅಂದ್ರೆ ನನಗೆ 22 ವರ್ಷ ಆಯ್ತು. ನನ್ಗೆ ಇನ್ನೊಂದು ಪ್ರಾಬ್ಲಮ್ ಬಂದು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಮತ್ತೆ ಬ್ರೆಡ್, ಅದಕ್ಕಿನ್ನ ಡೇಂಜರ್ ಯಾವ್ದಿಲ್ಲ. ಬಟ್ ಒಂದೇ ಪೀಸ್ ಆಗ್ಲಿ ನನಗೆ ಬೇಕಿತ್ತು. ನೀವ್ ಹೇಳಿರಲ್ಲ ಕೆಟ್ಟ ಅಭ್ಯಾಸ ಇಷ್ಟ ತಗೊಂಡ್ರು ಪ್ರಾಬ್ಲಮ್, ಇಷ್ಟ ತಗೊಂಡ್ರು ಪ್ರಾಬ್ಲಮ್, ಅದು ಸಮಸ್ಯೆ. ಡೋಂಟ್ ವರಿ, ಅದನ್ನ ಇವಾಗ ಫೋಕಸ್ ಮಾಡಕ್ ಟ್ರೈ ಮಾಡೋಣ. ಇದನ್ನೆಲ್ಲ ಇವಾಗ ತುಂಬಾ ಡಯಟ್ ಕರೆಕ್ಷನ್ಸ್ ಮಾಡ್ಬೇಕು, ಹೇಳ್ಕೊಡ್ತಾರೆ. ಅದೇ ಪ್ರೋಟೋಕಾಲ್ ಫಾಲೋ ಮಾಡ್ತಾ ಹೋಗಿ. ವೆರಿ ಅರ್ಜೆಂಟ್ ರಿಸಲ್ಟ್ ಬರಲ್ಲ, ನಿಧಾನಕ್ಕೆ ಬರುತ್ತೆ. ಇವಾಗ 5% ಕಡಿಮೆ ಆಯ್ತಾ, ಇವಾಗ ಕೊಟ್ರೆ 5%, 10% ಹಿಂಗೆ ಕಮ್ಮಿ ಆಗಿ ನಿಧಾನ ಕಮ್ಮಿ ಆಗ್ತದೆ. ಇನ್ನೆಷ್ಟು ಸಲ ಅಲ್ಲ, ನನಗೆ ಇನ್ನ 3 ಸರಿ ಮೀಟ್ ಮಾಡಿ, 1 ಮಂತ್ ಸೆಂಟ್ರಲ್ ಐವಿ ಡ್ರಿಪ್ ಕೊಡ್ತೀನಿ, ಮಾಡ್ಸ್ಕೊಂತ ಹೋಗಿ. ಕೆಲವು ಸಪ್ಲಿಮೆಂಟ್ಸ್ ಬರ್ಕೊಡ್ತೀನಿ, ಅದನ್ನ 3 to 6 ಮಂತ್ಸ್. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದೆ, 2-3 ವರ್ಷ ತೆಗ್ಸಿರೋರಿಗೆ ಅವರು ನಿಧಾನಕ್ಕೆ ಸರಿ ಹೋಗೋದು ಅಂತ ಹೇಳೋರ ಮೇಲೆ ನನಗೆ ಲಾಂಗ್ ಟರ್ಮೇ ತಗೋಬೇಕಾಗುತ್ತೆ, ಸ್ವಲ್ಪ ಸಮಾಧಾನವಾಗಿರಿ ಅದೊಂದು. ಆಮೇಲೆ ನೋಡಿ ಎಷ್ಟೊಂದು ಪಿಗ್ಮೆಂಟೇಶನ್ ಬಂದಿದೆ ನಿಮ್ಗೆ. ನಿಮ್ದು ಸರಿ ಇದು ಕಡಿಮೆ, ಇದ್ರ ಹತ್ರಷ್ಟಿತ್ತು. ಕೊಬ್ಬರಿ ಎಣ್ಣೆ ಮಸಾಜ್ ಮಾಡಿ 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 ಈ ಮಟ್ಟಿಗೆ ತಂದಿದ್ದೀನಿ. ತುಂಬಾ ಇತ್ತು ಸರ್, ನೋಡಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಬ್ಲಾಕ್ ಇತ್ತು. ಅದೇ ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅಷ್ಟು ಜಾಸ್ತಿ ಇದೆ. ಇದು ನಾರ್ಮಲ್ ಸ್ಕಿನ್, ಇದು ತುಂಬಾ ಪಿಗ್ಮೆಂಟೇಶನ್ ಇದೆ. ಈ ಪಿಗ್ಮೆಂಟೇಶನ್ ಎಲ್ಲ ಹೋಗೋದು ಬಂದು ರೂಟ್ ಕಾಸ್ ಅಡ್ರೆಸ್ ಆಗುತ್ತಲ್ಲ, ಅಲ್ಲಿ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಕೊಬ್ಬರೆಣ್ಣೆ ನೀವು ಇದನ್ನ ಜಸ್ಟ್ ಮಸಾಜ್ ಮಾಡಿದ್ರೆ ಎಷ್ಟು ಚೆನ್ನಾಗಿದೆ, ಇನ್ನ ಕುಡಿದ್ರೆ ಎಷ್ಟು ಚೆನ್ನಾಗಿದೆ. 4 ತಿಂಗಳಿಂದ ನೀವು ಹೇಳಿದ್ ಬೆಳಗ್ಗೆ ಅವಾಗ ಮಾಡ್ತಾ ಇದ್ರಾ? ಬಟ್ ಸರ್ ನಾನು 8 ವರ್ಷದಿಂದ ನಾವು ಅದು ಯೂಸ್ ಮಾಡ್ತಾ ಇದ್ರ ಕುಡಿಯಕ್ಕೆ. ಈಗ ಸರ್ ನಿಮಗೆ ಇಲ್ಲಿ ಬರ್ಬೇಕು ಅಂತ ಯಾವಾಗ ಟ್ರೈ ಮಾಡಕ್ ಶುರು ಮಾಡಿದೆ, ಅಷ್ಟ್ರೊಳಗೆ ನೀವ್ ಹೇಳಿದ್ರಲ್ಲ ಬರೋ ಅಷ್ಟ್ರೊಳಗೆ ಶುರು ಮಾಡಿ ಬಂದ್ರೆ ಫಸ್ಟ್ ವಿಸಿಟ್ ಗೆ ಸ್ವಲ್ಪ ಪರವಾಗಿಲ್ಲ ಅಂತ, ಅಷ್ಟ್ರೊಳಗೆ ನಾನು 2 ತಿಂಗಳು 4 ತಿಂಗಳಾಯ್ತು ಸರ್ ನಾನು ಕೊಬ್ಬರಿ ಎಣ್ಣೆ ಕುಡಿ. ಬಟ್ ನಾವೇ ಓನ್ ಆಗಿ ಮಾಡಿಸ್ತೀವಿ, ಆದ್ರೆ ಕುಡಿಬೇಕು ಅಂತ ಗೊತ್ತಿರ್ಲಿಲ್ಲ. ಅಡಿಗೆಗೆಲ್ಲ ನಾವು ಅದನ್ನೇ ಯೂಸ್ ಮಾಡೋದು. ಇನ್ನೂ ಏನ್ ಮಾಡಿ ಗೊತ್ತಾ, ಅಡಿಗೆಗೆಲ್ಲ ಅದನ್ನ ಯೂಸ್ ಮಾಡಿ. ಕುಡಿಯೋದಕ್ಕೆ ತೆಂಗಿನಕಾಯಿ ಹಸಿಕಾಯಿನಲ್ಲಿ ಹಾಲ್ ಮಾಡ್ಬಿಟ್ಟು ಮಾಡ್ತಾರಲ್ಲ, ಅದನ್ನ ಮಾಡಿಸಿದ್ರೆ ಅದನ್ನ ಕುಡಿ, ಖಾಲಿ ಹೊಟ್ಟೆ ಕುಡಿಯೋಕೆ. ಅದು ಅಡಿಗೆಗೆಲ್ಲ ಉಪಯೋಗಿಸ್ಕೊಳಕ್ ಆಗತ್ತೆ, ಅದನ್ನೇ ಉಪಯೋಗಿಸಿ. ತೆಂಗಿನ ಎಣ್ಣೆ ತೆಗಿಸ್ತೀವಲ್ಲ ಅದನ್ನ ಕುಡಿಬೇಕು. ಹಾಲಲ್ಲಿ ಹಸಿ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಒಣಗಿರ ಕೊಬ್ಬರಿನಲ್ಲ, ಕೊಬ್ಬರಿದು ಅಡಿಗೆಗೆ ಬಳಸ್ತೀವಿ. ಫಸ್ಟ್ ಕಾಯಿ ಬಿಡಿಸ್ತಿದ್ವು. ಕಾಯಿ ಬಿಡಿಸಿದಾಗ ಅವ್ರ ಏನ್ ಹೇಳಿದ್ರು, ಡಾಕ್ಟರ್ ಕಾಯಿ ಎಣ್ಣೆ ಉಪಯೋಗಿಸ್ಬೇಡಿ ಅಂದ್ರೆ. ನಮ್ಮ ಮನೇಲಿ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇದೆ, 3 ಸಲ ಆಪರೇಷನ್ ಆಗಿದೆ. ಅವ್ರು ಹೇಳಿದ್ರು ಕೊಬ್ಬರಿದು ಉಪಯೋಗಿಸ್ಬೇಡಿ ಅಂತ. ನಾವ್ ಅದು ಅವ್ರ ಮಾತು ಕೇಳಲಿಲ್ಲ ನಾವು. ಬಟ್ ಕಾಯಿ ಎಣ್ಣೆ ಒಳ್ಳೇದು ಅಂತ ಗೊತ್ತಿರ್ಲಿಲ್ಲ. ಕಾಯಿ ಎಣ್ಣೆ ಕುಡಿಯಕ್ಕೆ ಉಪಯೋಗಿಸ್ತೀವಿ. ಕಾಯಿ ಎಣ್ಣೆ ಕುಡಿಯಕ್ಕೆ ಉಪಯೋಗಿಸಿ ಅಡಿಗೆಗೆ ಅದು ಸಿಗುತ್ತೆ ಅಂದ್ರೆ ಅಡಿಗೆಗೆ ಉಪಯೋಗಿಸೋದನ್ನೇ. ಹೌದಾ? ಆಕ್ಚುಲಿ ಕೊಬ್ಬರಿಗಿಂತ ಕಾಯ್ದು ಹಸಿ ತೆಂಗಿನಕಾಯಿದು ಕೊಬ್ಬರಿ ಎಣ್ಣೆ, ಅದನ್ನ ಕೋಲ್ಡ್ ಪ್ರೆಸ್ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಕರೀತಾರೆ, ಅದನ್ನ ಯೂಸ್ ಮಾಡಿ. ಇದನ್ನ ತೆಂಗಿನ ಕೊಬ್ಬರಿ ಸೆಕೆಂಡ್ ಆಪ್ಷನ್, ಇದು ಯಾವತ್ತು ಫಸ್ಟ್ ಆಪ್ಷನ್. ನಾವು ಫಸ್ಟ್ ಆಪ್ಷನ್ ಇಲ್ದಿರ್ತಕ್ಕಂಥವ್ರಿಗೆ ಅನಿವಾರ್ಯವಾಗಿ ಇದನ್ನ ತಗೊಳ್ಳಿ ಅಂತ ಹೇಳ್ತೀವಿ. ಹಂಗಾರೆ ನಮಗೆ ಕಾಯಿನೇ ಆರಾಮ ಸಿಗುತ್ತೆ ಸರ್. ಕಾಯ್ದೆ ತೆಗ್ದು ಬಿಡಿಸ್ಬಿಡ್ತೀವಿ. ಯಾಕೆಂದ್ರೆ ನಮ್ ತೋಟದ ಪಕ್ಕನೆ ಮಿಲ್ ಇದೆ, ಅಲ್ಲಿ ಇನ್ನೊಂದ್ ನಮ್ ಕಣ್ಣೆದ್ರಿಗೆ ಕೊಟ್ಬಿಡ್ತಾರೆ ಅವರು. ಹಂಗಾಗಿ ಕೊಬ್ಬರಿ ಬಿಟ್ಟು ಕಾಯಿ ಎಣ್ಣೆನು ಅಲ್ಲ, ತೆಂಗಿನಕಾಯಿ ಅದನ್ನ ಮಿಲ್ಲಲ್ಲಿ ಮಾಡಲ್ಲ, ಅದನ್ನ ಮಿಕ್ಸಿನಲ್ಲಿ ಮಾಡಿ ಮಿಷಿನ್ ಅಲ್ಲಿ ಹಾಕಿ ಮಾಡಲ್ಲ. ಅದನ್ನ ಅದೇನ್ ಮಾಡ್ಬೇಕು ಅಂದ್ರೆ, ಅದನ್ನ ತೆಂಗಿನಕಾಯಿನ ಹಾಲ್ ತೆಗಿತಾರೆ, ಹಾಲ್ ತೆಗೆದ್ಬಿಟ್ಟು ಅದನ್ನ ಫ್ರಿಜ್ ಅಲ್ಲಿ ಇಡ್ತಾರೆ, ಫ್ರೀಜರ್ ಅಲ್ಲಿ. ಆಗ ಎಣ್ಣೆ ಸಪರೇಟ್ ಆಗಿ ಬರುತ್ತೆ. ಅದು ಕೊಟ್ಟಷ್ಟು. ಇದು ಮೆಥಡ್ ಬೇರೆ ತರ ಇದೆ. ತೆಂಗಿನಕಾಯಿನಲ್ಲಿ ಕೊಬ್ಬರಿ ಎಣ್ಣೆ ಮಾಡಿ ಕೊಡ್ತಿದಾರೆ ಅವರು ನಿಮ್ಮನೆ ಹತ್ರ. ತೆಂಗಿನಕಾಯಿನಲ್ಲೇ ಮಾಡ್ತಾರೆ. ಸರ್ ಅದ್ ನಾವು ನೋಡಿಲ್ಲ, ಅದೇನೋ ತುರ್ದು ಏನೋ ಪ್ಲೇಟ್ ಮೇಲೆ ಹಾಕಿ ಒಣಗಿಸ್ಬಿಟ್ಟು ಏನೋ ಮಾಡ್ತಾರಂತೆ. ದಟ್ ಇಸ್ ಆಲ್ಸೋ ಗುಡ್. ದಟ್ ಮೆಥಡ್ ಇಸ್ ಅವ್ರು ಮಾಡಿ ಕೊಡ್ತಾರೆ ನಿಮ್ಗೆ ಕೊಟ್ರೆ ಅವಾಗ ಯೂಸ್ ಮಾಡಿ. ಆಕ್ಚುಲಿ ನಮ್ಮ ಫಾರ್ಮಸಿನಲ್ಲಿ ಇವಾಗ ಯಾವ್ದೋ ಒಂದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದೀವಿ, ಎಲ್ಲ ಪೇಷಂಟ್ಸ್ ಗಳ ಕೊಡ್ತೀವಿ. ಅದು ಅದೇ ತರ ಮೆಥಡ್ ಅಲ್ಲಿ ಮಾಡೋದು. ಅದನ್ನು ಕೂಡ ಅಷ್ಟೇ, ಹಾಲಲ್ಲಿ ಮಾಡಿರೋದೇ ಇಂಟು ಈಕ್ವಲ್ ಆಗುತ್ತೆ. ಅದೇನ್ ಮಾಡುತ್ತೆ, ತುರಿತಾರೆ ಕೊಬ್ಬರಿ ಎಣ್ಣೆ, ತುರಿದ್ಬಿಟ್ಟು ಅದನ್ನ ಸ್ಟೀಲ್ ಪ್ಲೇಟ್ ಮೇಲೆ ಹಾಕ್ಬಿಟ್ಟು ಲೈಟ್ ಆಗಿ ಉರಿತಾರೆ, ಆಮೇಲೆ ಅದನ್ನ ಇಂಡ್ತಾರೆ ಎಣ್ಣೆ. ಸರಿ ಸರ್, ಆಯ್ತು.
ಅದೇ ಈಗ 15 ದಿವಸಕ್ಕೊಂದು ಇಂಜೆಕ್ಷನ್ IV ಟ್ರಿಪ್ 15 ದಿನಕ್ಕೊಂದ್ಸರಿ ಬಂದು ಒಂದು 10 ಟ್ರಿಪ್ ಬೇಕದು. 15 ದಿನ 4 to 5 months ಆಗುತ್ತೆ. ಅಷ್ಟೊಳಗಡೆ ಐ ಎಕ್ಸ್ಪೆಕ್ಟ್ ಅಟ್ಲೀಸ್ಟ್ 90% ರಿಕವರಿ. ಅದ್ ನಂಗೆ ಮೇಂಟೈನ್ ಮಾಡ್ಕೊಂಡು ತಗೋಬೇಕು. ಮಗಳು ಪ್ರೆಗ್ನೆಂಟ್ ಇದ್ದಾಳೆ, ಅವಳಿಗೆ 7ನೇ ತಿಂಗಳಿಗೆ ನಾನು ಕರ್ಕೊಂಡ್ ಬರ್ಬೇಕು. ಅಷ್ಟೊಳಗೆ ಈಗ 3 ತಿಂಗಳು ಅಟ್ಲೀಸ್ಟ್ ನಾನು ರೆಗ್ಯುಲರ್ ತಗೊಳ್ಳಿ, ನೀಟಾಗಿ ತಗೊಳ್ಳಿ. ಕರ್ಕೊಂಡ್ ಬಂದ ಅವಳಿಗೆ ಒಂಚೂರು ಇದು ಆರೈಕೆ ಮಾಡೋ ಅಷ್ಟಾರು ನಾನು ಸರಿ ಯಾಕಂದ್ರೆ ಬಾಣಂತನ ಮಾಡೋದೇನು ಸ್ವಲ್ಪ ನಾವು ಫಿಟ್ ಆಗಿರ್ಬೇಕು. ಎಲ್ಲ ಹೆಣ್ಮಕ್ಳಿಗೆ ಹೆಂಗಾಗತ್ತೆ, ಒಂದು 48-50 ವರ್ಷ ನೋಡಿ ನಾನು ನಮ್ಮ ಮನೇಲೆ ಮಾಡಿಸ್ಕೊತೀನಿ ಬಿಡು, ನೀನ್ ಇಲ್ಲಿ ಬರೋದೇ ಇಲ್ಲ, ನಾನು ನಿನ್ನೆ ಒಬ್ರು ನೋಡ್ಬೇಕು. ಅದು ಓಕೆ, ಅದು ಅವಾಯ್ಡ್ ಆಯ್ತು, ಅವ್ರಿಗೆ ಪೇನ್ ಇಲ್ದಂಗೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ನಿಮ್ ಪೇನ್ ಹೆಂಗ್ ವಾಸಿ ಆಯ್ತಾ, ಎಕ್ಸ್ಟ್ರಾ ಕೆಲಸ ಒಂದು ಅವಾಯ್ಡ್ ಆಯ್ತು, ಬಟ್ ಪೇನ್ ಹೋಯ್ತಾ. ಅದಕ್ಕೆ ನಾವು ಅವ್ರಿಗೆ ಬಾಣಂತನ ಮಾಡ್ತೀವೋ ಬಿಡ್ತೀವಿ ಸೆಕೆಂಡರಿ. ಫಸ್ಟ್ ನಮ್ಮ ದೇಹದಲ್ಲಿರ್ತಕ್ಕಂಥ ನೋವುಗಳು ಇಲ್ದಂಗೆ ನಮ್ಮ ಮನೆಯವ್ರ ಗಲಾಟೆ ಕೆಲಸ ಮಾಡ್ಬೇಡ, ಎಲ್ಲದಕ್ಕೂ ಜನ ಇಟ್ಕೊ ಅಡ್ಗೆ ಒಂದ್ ಮಾಡು ಅಂತ. ನಾನು ಇನ್ನೂ ಸೋಂಬೇರಿ ಆಗ್ಬಿಡ್ತೀನಿ, ಬೇಡ ಅಟ್ಲೀಸ್ಟ್ ನಮ್ ಕೆಲಸ ನಾವು ಫಿಸಿಕಲ್ ಆಕ್ಟಿವಿಟಿ, ಫಿಸಿಕಲ್ ಸರ್, ಯೋಗ ಹೋಗ್ತೀನಿ, ವಾಕ್ ಹೋಗ್ತೀನಿ, ಎಲ್ಲಾ ಮಾಡ್ತೀನಿ ಸರ್. ಅವ್ರು ಹೇಳಿದ್ದು ಇಷ್ಟ ಮಾಡೋದಕ್ಕೆ ಇಷ್ಟಾರು ಇದೆಯಾ, ಇಲ್ಲಾಂದ್ರೆ ಇನ್ನೂ ನಿನ್ ಕೈ ಹಿಡಿದು ಓಡಾಡಿಸ್ಬೇಕಾಗಿತ್ತು ಅನ್ಸುತ್ತೆ. ನಾನೇನೆಲ್ಲ ಒರೆಸ್ಕೊತೀನಿ, ಎಲ್ಲ ನಾನೇ ಮಾಡ್ತೀನಿ. ಏನ್ ಗೊತ್ತಾ, ಫಿಸಿಕಲ್ ಆಕ್ಟಿವಿಟಿ ವೈಸ್, ಹೌದು, ಫಿಸಿಕಲ್ ಆಕ್ಟಿವಿಟಿ ವೈಸ್ ಕೆಲಸ ಮಾಡೋದ್ರ ವೈಸ್ ಕರೆಕ್ಟ್ ಆಗಿ ಮಾಡಿದೀರಾ. ಹೌದು, ಫುಡ್ ವೈಸ್ ಇವಾಗ 3 months ಇಂದ ಕರೆಕ್ಷನ್ ಮಾಡಿದ್ರೆ, ಇನ್ನೊಂದ್ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಫೈನ್ ಟ್ಯೂನಿಂಗ್ ಡಯಟ್ ಕರೆಕ್ಷನ್ ಹೇಳ್ಕೊಡ್ತೀನಿ, ಅದನ್ನ ಮಾಡಿ. ಅದಾದ್ಮೇಲೆ ಏನು ಒಳಗಡೆ ಚೇಂಜಸ್ ಆಗಿದೆಯಾ, 15 ದಿವಸ ಆಯುರ್ವೇದಿಕ್ ಅಲ್ಲಿ ಅಡ್ಮಿಟ್ ಆದ್ರೂ 56ಗಿಂತ ESR ಕಡಿಮೆ ಆಗಿರ್ಲಿಲ್ಲ. ಇಲ್ಲಿ ಬರೋ ಅಷ್ಟ್ರಲ್ಲಿ ಸ್ವಲ್ಪ ESR ಕಡಿಮೆ ಆಯ್ತು. ಅಲ್ಲ ಇಲ್ಲ ಸರ್, ಫುಡ್ ಎಲ್ಲ ಇದ್ ಮಾಡಿದ್ನಲ್ಲ. ಅದ್ರ ಅರ್ಥ ಏನು, ನಮ್ ಯೂಟ್ಯೂಬ್ ಅಲ್ಲಿ ದಿನ ಹಾಕ್ತಿವಲ್ಲ ಪೋಸ್ಟರ್ಸ್, ಇನ್ಫ್ಲಮೇಟರಿ ಫುಡ್, ಉರಿ ಊತ ಬರ್ತಕ್ಕಂತ ಫುಡ್ ದಯವಿಟ್ಟು ಅವಾಯ್ಡ್ ಮಾಡಿ. ಯಾವ್ದು ಅಲ್ಲ, ಅದು ಅಂದ್ರೆ ಉರಿ ಊತ ಇನ್ಫ್ಲಮೇಷನ್, ಕನ್ನಡದಲ್ಲಿ ಉರಿ ಊತ ಅಂತ ಕರೀತಾರೆ. ಸೊ ಹಣ್ಣು ಯಾವ್ದು ಬೇಡ ಸದ್ಯಕ್ಕೆ, ಫ್ರಕ್ಟೋಸ್ ಯಾವ್ದು ಬೇಡ ಸದ್ಯಕ್ಕೆ. ಒಂದು 6 months ಅವಾಯ್ಡ್ ಮಾಡಿ ಫ್ರಕ್ಟೋಸ್. ಆಮೇಲಿಂದ ಬಾಡಿ ಎಲ್ಲ ಚೆನ್ನಾಗ್ಲಿ, ಏನೇನೆಲ್ಲ ಅನ್ವಾಂಟೆಡ್ ಫ್ರಕ್ಟೋಸ್ ಕಂಟೆಂಟ್ ಇರ್ತಾ ಬಾಡಿಯಿಂದ ಫ್ರಕ್ಟೋಸ್ ಅನ್ನೋದೆಲ್ಲ ಕಡಿಮೆ ಆಗ್ಬಿಟ್ಲಿ. ಯಾವ್ದು ಬೇಡ ಸದ್ಯಕ್ಕೆ, ಓನ್ಲಿ ತರಕಾರಿ, ಸೊಪ್ಪು, ಕಾಳುಗಳು, ಇವನ್ನೇ ತೆಂಗಿನಕಾಯಿ, ಇದನ್ನೇ ಸ್ನಾಕ್ಸ್ ಆಗಿ ಇಟ್ಕೊಳ್ತಾ ಹೋಗಿ. ಯಾಕಂದ್ರೆ ಹಸಿ ಕಾಳು ಅದ್ರಲ್ಲಿ ಸಮಸ್ಯೆ ಇಲ್ಲ. ನಮ್ಮ ದೇಹದಲ್ಲಿ ಅಸಿಡಿಟಿ ಲೆವೆಲ್ ಜಾಸ್ತಿ ಇದೆ, ಅವನ್ನ ಹೈ ಪ್ರೋಟೀನ್ ಇದೆ ಕಾಳುಗಳಲ್ಲಿ, ಹೈ ಪ್ರೋಟೀನ್ ಇದೆ, ಅವನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದು ಡೈಜೆಸ್ಟ್ ಮಾಡ್ಕೊಳೋ ಶಕ್ತಿ ಬಂದ್ರೆ ಸರಿ ಆಗುತ್ತೆ. ನನ್ಗೆ ಏನೇ ಫಸ್ಟ್ ಪ್ರಾಬ್ಲಮ್ ಶುರು ಆಯ್ತು ಅಂದ್ರೆ ಫಸ್ಟ್ ಶುರು ಆಗೋದೇ ಮೂಳೆ ನೋವು, ತಡೆಯಕ್ಕಾಗದಿರಷ್ಟು ಮೂಳೆ ನೋವು. ಆಬ್ವಿಯಸ್ಲಿ ಅಲ್ವಾ, ಯಾಕಂದ್ರೆ ಕಾಲ್ ಇಡಕ್ಕೆ ಆಗಲ್ಲ, ಮಲಗಿದ್ದಾಗ ಕಾಲ್ ನೆಲಕ್ಕಿಡಕ್ಕೆ ಬರೀ ಕಾಲ್ ನೋವು, ಕಾಲಲ್ಲಿ ಇರ್ತಕ್ಕಂಥ ಮೂಳೆ ಅಲ್ಲ, ನಿಮ್ಮ ದೇಹದಲ್ಲಿ ಎಲ್ಲೆಲ್ಲೆಲ್ಲ ಮೂಳೆ ಇದೆ ಎಲ್ಲ ಕಡೆ ಮುಟ್ಟಂಗಿಲ್ಲ ಸರ್, ಹಿಂಗೆಲ್ಲ ಮುಟ್ಟಂಗೆ. ಕೈಯಲ್ಲಿ ಇರುತ್ತೆ, ಎಳೆ ಮಕ್ಳು ಮಂಡಿ ಟಚ್ ಮಾಡಿದ್ರು ನೋವು, ಫಸ್ಟ್ 1 ವರ್ಷದ ಮಕ್ಳು ಮಂಡಿ ಟಚ್ ಮಾಡಿದ್ರು ನೋವು. ನಿಮ್ದು ಇನ್ನೊಂದು 3 months ಆದ್ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಪೈನ್ ಒಂದು 80% ಕಡಿಮೆ ಆದ್ಮೇಲೆ. ಇವತ್ತು ಆಕ್ಚುಲಿ ಇದು ನಿಮ್ಗೆ ಇಂಟ್ರೊಡಕ್ಷನ್ ವಿಡಿಯೋ. ಅಂದ್ರೆ ನೀವ್ ಯಾಕೆ ಈ ವಿಡಿಯೋ ಮಾಡಿದ ಉದ್ದೇಶ ಬಂದು, ನೀವು ಡಯಟ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ರ, ಇಲ್ಲಿ ಬರೋಕ್ಕಿಂತ ಮುಂಚೆನೆ ಡಯಟ್ ಮಾಡಿದ್ರೆ 2 ತಿಂಗಳಾಗಿತ್ತು ನಾನು ಶುರು ಮಾಡಿ. ಸೊ ಅದರಿಂದ ESR ಕಡಿಮೆ ಆಗಿದೆ. ಇವಾಗ ಟ್ರೀಟ್ಮೆಂಟ್ ನಿಮ್ ಬಾಡಿ ಚೆನ್ನಾಗಿ ಏನಂತೆ ಅಡ್ಜಸ್ಟ್ ಆಗುತ್ತೆ, ಮತ್ತೆ ಅಬ್ಸಾರ್ಪ್ಷನ್ ಕ್ವಾಲಿಟಿ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಅದೇ ತರ ಮಾಡ್ತಾ ಹೋಗ್ಬಿಟ್ಟು ಕರೆಕ್ಟ್ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ತಗೊಳ್ತಾ ಹೋಗಿ. ಡಯಟ್ ಮಾತ್ರ ಒಂದ್ ಸ್ವಲ್ಪನೂ ಅಮಾರಿಸ್ಬೇಡಿ. ಸರ್ ಅಲ್ಲ ಮದುವೆಗೆ ಹೋಗ್ಬಿಟ್ಟೆ, ಸ್ವಲ್ಪ ಲಾಡ್ ತಿನ್ಬಿಟ್ಟೆ, ಸ್ವಲ್ಪ ಪಾಯಸ ತಿನ್ಬಿಟ್ಟೆ, ಅಲ್ಲ ನಾನು ಹೇಳ್ತಾ ಇರೋದು, ಸ್ವಲ್ಪ ಏನೋ ಮೈದಾದು ಪರಾಟ ಇಟ್ಟಿದ್ರು ತಿನ್ಬಿಟ್ಟೆ. ಐಸ್ ಕ್ರೀಮ್ ತಿನ್ನಲ್ಲ, ಸ್ವೀಟ್ ತಿನ್ನಲ್ಲ, ಸಕ್ಕರೆನೂ ಉಪಯೋಗಿಸಲ್ಲ, ಬೆಲ್ಲ ಕಾಫಿಗೆ ನಮ್ಮನೆಯವ್ರು ಶುಗರ್ಲೆಸ್ ಕೊಡ್ತಿದ್ನಲ್ಲ, ಶುಗರ್ಲೆಸ್ ಕಾಫಿನೇ ಕೊಡ್. ಬಟ್ ನಂಗೆ ಶುಗರ್, ಥೈರಾಯ್ಡ್, BP, ಶುಗರ್ ಏನಿಲ್ಲ. ಡಯಾಬಿಟಿಕ್ ಇರ್ಬೇಕಂತಿಲ್ಲ. ಏನ್ ಗೊತ್ತಾ ಮೇಡಮ್, ಡಯಾಬಿಟಿಕ್ ಇರ್ಬೇಕಂತಿಲ್ಲ ಶುಗರ್ ಬಿಡೋದಕ್ಕೆ. ಅದು ಡಯಾಬಿಟಿಸ್ ಬರಬಾರ್ದು ಅಂತಾನಿಲ್ಲ. ಡಯಾಬಿಟಿಸ್ ಫ್ಯೂಚರ್ ಅಲ್ಲಿ ಬರುತ್ತೆ, ಹಂಗಾಗಿ ನಾನು ಶುಗರ್ ಬಿಡ್ಬೇಕಲ್ಲ. ಸಕ್ಕರೆ ಹೆಂಗಂದ್ರೆ ನಮ್ಮ ಬಾಡಿನಲ್ಲಿ ಇಮಿಡಿಯೇಟ್ ಆಗಿ ಹಾರ್ಮ್ಫುಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಸಕ್ಕರೆ ನೀರ್ನ ಒಂದ್ ಸ್ವಲ್ಪ ನೆಲದ ಮೇಲೆ ಹಾಕಿ, ಆಮೇಲೆ ಅದ ಒಣಗಿದ ಮೇಲೆ ಸ್ವಲ್ಪ ಹಿಂಗ್ ಅನ್ನಿ, ಹೆಂಗ್ ಅಂಟ್ಕೊಳತ್ತೇಳಿ ಬಿಳಿ ಬಿಳಿ ಆಗತ್ತೆ. ಅದು ಸಕ್ಕರೆ ಬಗ್ಗೆ ಒಂದು ದೊಡ್ಡ ಅಧ್ಯಯನನೇ ಇದೆ. ಅದು 100 ವರ್ಷದ ಮುಂಚೆ ಆಗಿರ್ತಕ್ಕಂಥ ಅಧ್ಯಯನ, ಅದನ್ನ ಹೇಳ್ತೀನಿ. ಸದ್ಯಕ್ಕೆ ನಾವು ಅವಾಯ್ಡ್ ಮಾಡ್ಕೊಳ್ಳಿ, ಓಕೆನಾ? ಥ್ಯಾಂಕ್ ಯು ಮೇಡಮ್. ಅದೆಲ್ಲ ಮಾಡಿ, ನಟ್ಸ್, ಸೀಡ್ಸ್ ಎಲ್ಲ ಕಂಟಿನ್ಯೂ ಮಾಡಿ.